ಈ ತಿಂಗಳು 6ನೇ ತಾರೀಕು ಸುಮಾರು ನೈಟ್ ಒಂದು 11:30 ಮಧ್ಯದಲ್ಲಿ ಪುತ್ತೂರು ಟೌನ್ ಲಿಮಿಟ್ಸ್ನಲ್ಲಿ ಅಕ್ಷಯ್ ಕಲ್ಲೇಗ ಅಂತ ಒಂದು 29 ವರ್ಷ ಹುಡುಗನ್ನ ಒಂದು 4 ಜನ, ಅದರಲ್ಲಿ ಇಬ್ಬರು ಫಸ್ಟಲ್ಲಿ ಅವನ ಜೊತೆ ಜಗಳ ಮಾಡಿದವರು ಮತ್ತು ಇನ್ನಿಬ್ಬರು ಲೇಟರ್ ಕರ್ಕೊಂಡ್ಬಂದು ಈ 4 ಜನ ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಒಂದು FIR 302 ರಿಜಿಸ್ಟರ್ ಆಗಿದೆ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಲಾಗಿ ಈಗ ಆಲ್ರೆಡಿ 4 ಜನ ಅರೆಸ್ಟ್ ಆಗಿದ್ದಾರೆ. ಅವರ ಮನೀಶು, ಚೇತನ್ನು, ಮಂಜಾ ಮತ್ತು ಕೇಶವ ಅಂತ ಇವರು 4 ಜನ ಕೂಡ ಈ ಅಕ್ಷಯ್ ಕಲ್ಲೇಗ ಅನ್ನೋನ್ನ ಮರ್ಡರ್ ಮಾಡಿರೋದಕ್ಕೆ ಅರೆಸ್ಟ್ ಆಗಿದ್ದಾರೆ. ಇದು ವಿಷಯ ಈಗ ನಮ್ಮ ಮೇಲ್ವಿಚಾರಣೆಯಲ್ಲಿ ಗೊತ್ತಾಗಿರೋದೇನು ಅಂದರೆ, ಇವರು ಒಂದು ಅಲ್ಲಿ ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಾಯ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಅಕ್ಷಯ್ ಮತ್ತೆ ಅವನು ನಿನ್ನ ನೋಡ್ಕೊಳ್ತೀನಿ ಅಂತ ಒಬ್ರಿಗೊಬ್ರು ಹೇಳ್ಕೊಂಡಿರೋದ್ರಿಂದ ಇವರು ಮುಂಚೆ ಎಲ್ಲಿ ಯಾವ ಪಾಯಿಂಟಲ್ಲಿ ಕುಡಿತಾ ಇದ್ರು ಆ ಪಾಯಿಂಟ್ಗೆ ಈ ಚೇತನ್ನು, ಮನೀಶು ಮತ್ತೆ ಮಂಜಾ, ಕೇಶವ ಬರ್ತಾರೆ. ಅಲ್ಲಿ ಜಗಳ ಆಗುತ್ತೆ. ಆಮೇಲೆ ಮಚ್ಚಿನಿಂದ ಈ ಅಕ್ಷಯ್ ಕಲ್ಲೇಗನ ಹೊಡೆದು ಸಾಯಿಸಿದ್ದಾರೆ. ಪರಿಚಯ ಇದೆ, ಇವ್ರಿಗೆಲ್ಲರಿಗೂ ಪರಿಚಯ ಇದೆ. ಒಟ್ಟಿಗೆ ಕೆಲಸ ಎಲ್ಲ ಮಾಡಿದ್ದಾರೆ. ಕೆಲವು ವಿಷಯದಲ್ಲಿ ಎಲ್ಲರೂ ಪರಿಚಯಿಸ್ತಾರೆ. ಒಂದೇ ಊರಿನವ್ರು ಎಲ್ಲರೂ. ಈಗ ಆ ಕಲ್ಲೇಗ ಏರಿಯಾದವರೇ ಎಲ್ಲರೂ. ಅಲ್ಲ, ಈಗ ಪ್ರೆಸೆಂಟ್ಲಿ JCL ಇದ್ದಾರೆ. ಆಸ್ ಅಂಡ್ ವೆನ್ ಇಟ್ ಇಸ್ ರಿಕ್ವೈರ್ಡ್ ವಿಲ್ ಟೇಕ್ ದಮ್. ಆಬ್ವಿಯಸ್ಲಿ ಕೆಲವು ಮಾಜರು ಇನ್ನೊಂದು ಬೇರೆ ಎಲ್ಲ ಮಾಡಬೇಕಾಗುತ್ತೆ. ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ ಬೇಕಾದಾಗ ನಮಗೆ ಆಗಿ ಜಗಳ ಆಗಿ ಈ ವಿಷಯ ಆಯ್ತು ಅಂತ ಹೇಳಿ ನಮಗೆ ತಿಳಿದಿರೋ ಮಾಹಿತಿ. ಬಟ್ ಫರ್ದರ್ ಇನ್ನೂ ಏನೇನು ಆಯ್ತು, ಏನಕ್ಕಾಯ್ತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ನನ್ನ ಹತ್ರ ಆ ಮಾಹಿತಿ ಇಲ್ಲ ಆಸ್ ಆಫ್ ನೌ. ಫರ್ದರ್ ಗೊತ್ತಾದ್ರೆ ತಿಳಿಸ್ತೀವಿ. ಅಂಡ್ ಇಫ್ ದರ್ ಇಸ್ ಎನಿಥಿಂಗ್ ವಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಲಾಸ್ಟ್ ದಸರಾ ಟೈಮಲ್ಲಿ ಏನೋ ಕಿರಿಕ್ ಮಾಡ್ಕೊಂಡಿದ್ರು, ಒಂದು ಹುಲಿವೇಷ ಸ್ಪರ್ಧೆ ಕೂಟದಲ್ಲಿ ಅಂತ ಒಂದು ಇದು, ಅಲ್ಲಿ ಪ್ರೈಸ್ ವಿಚಾರದಲ್ಲಿ ಗಲಾಟೆ ಆಗಿತ್ತು. ವಿಚಾರ ಮಾಡ್ತೀವಿ ಅಂಥದ್ದೇನಾದ್ರೆ. ಸರ್, 3 ಪರ್ಸನ್ಸ್ ಇನ್ವಾಲ್ವ್ ಆಗಿದ್ದಾರೆ. ಇವರಂತೆ ಬೇರೆ ಏನಾದರೂ ಇನ್ಫ್ಲೂಯೆನ್ಸಸ್ ಇದೆ ನೋಡಬೇಕು. ಈಗ ಆಸ್ ಆಫ್ ನೌ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಏನು ಅರೆಸ್ಟ್ ಮಾಡ್ಬೇಕು ಅದು ಮಾಡಿದೀವಿ. ಫರ್ದರ್ ಏನಾದರೂ ಇದ್ರೆ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ನ್ಯೂಸ್ ಚಾನೆಲ್ಸ್ನಲ್ಲಿ ಈ ಥರ ಏನೋ ಸುಮ್ಮನೆ ಹಾಕ್ತಾ ಇದ್ದಾರೆ, ಗಾಂಜಾ ಸೇವನೆ ಮಾಡಿ ಅದು ಮಾಡಿ ಇದು ಮಾಡಿ. ಇನ್ನೂ ಯಾವುದು ರಿಪೋರ್ಟ್ಸೇ ಬಂದಿಲ್ಲ ಅವ್ರದ್ದೆಲ್ಲ. ಏನು ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ಕಳಿಸ್ತೀವಿ, ಅದು ಯಾವುದೇ FSL ರಿಪೋರ್ಟ್ಸ್ ಬಂದಿಲ್ಲ. ಸೊ ಈ ಥರ ಊಹಾಪೋಹದ ವಿಷಯಗಳು ಹೇಳೋದು ಅವಾಯ್ಡ್ ಮಾಡಿದ್ರೆ ತುಂಬ ಬೆಟರ್. ಯಾಕೆಂದರೆ ಈ ಥರ ಹೇಳೋದ್ರಿಂದ ಸೊಸೈಟಿನಲ್ಲಿ ಅನ್ನೆಸೆಸರಿ ಒಂದು ಪ್ಯಾನಿಕ್ ಸೃಷ್ಟಿ ಮಾಡಿದಂಗೆ ಆಗುತ್ತೆ. ಸೊ ಹಿಂದೆ ಯಾವುದಾದ್ರು ಗ್ರಜ್ಜಿತ್ತು ಏನಾದರೂ ಅದಕ್ಕೆ ಸಂಬಂಧಪಟ್ಟ? ಸೊ ಆಸ್ ಆಫ್ ನೌ ದಟ್ ಇಸ್ ವಾಟ್. ಇದು ಒಂದು ಆ ಟೈಮಲ್ಲಿ ಆ ಒಂದು ಇನ್ಸಿಡೆಂಟ್ಗೆ ನಡೆದಿರೋದು ಅನ್ನೋದ್ರ ಬಗ್ಗೆ ನಮಗಿರೋ ಈಗಿರೋ ಮಾಹಿತಿ. ಬಟ್ ಫರ್ದರ್ ಡೀಪರ್ ಇನ್ವೆಸ್ಟಿಗೇಷನ್ ನಲ್ಲಿ ಏನಾದರೂ ಕಂಡು ಬಂದ್ರೆ ನಾನು ತಿಳಿಸ್ತೀನಿ. ಪ್ರೈವೇಟ್ ಬಸ್ ಕಂಡಕ್ಟರ್ ಇದ್ದವನು ಬೈಕ್ ನಲ್ಲಿ ಬರ್ತಿರ್ಬೇಕಾದ್ರೆ ಅವನು ಇನ್ನೊಂದು ಪಾಸರ್ ಬೈಕ್ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಿರೋವನ್ಗೆ ಗುದ್ದಿ ಅಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ. ಈ ಕಂಡಕ್ಟರ್ ಏನಿದ್ದ ಇವನಿಗೆ ಇಬ್ರು ಕೂಡ ಪರಿಚಯ. ಅಕ್ಷಯ್ನು ಫ್ರೆಂಡೇ, ಹಾಗೂ ಇವನು ಯಾರು ಚೇತನ್ ಇದ್ದಾನೆ ಅವನಿಗೂ ಕೂಡ ಪರಿಚಯ ಇದ್ದವನೇ. ಸೊ ಆ ಆಕ್ಸಿಡೆಂಟ್ ವಿಷಯದಲ್ಲಿ ಅವನನ್ನ ಇವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ ಆ ಟೈಮ್ನಲ್ಲಿ. ಹಾಗಾಗಿ ಅವನನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ಮೇಲೆ ಆ ವಿಷಯದ ಬಗ್ಗೆ ಈ ಕಂಡಕ್ಟರ್ ಏನು ಫೋನ್ ಮಾಡ್ತಾನೆ ಚೇತನ್ಗೆ. ಮಾಡಿದಾಗ ಆ ಫೋನ್ ತಗೊಂಡು ಈ ಅಕ್ಷಯ್ ಕೂಡ ಮಾತಾಡ್ದ. ಪ್ಲಸ್ ಆ ಟೈಮ್ನಲ್ಲಿ ಸ್ವಲ್ಪ ವಾಗ್ವಾದ ಆಯಿತು ಅನ್ನೋದು ನಮ್ಮ ಹತ್ರ ಇರೋ ಮಾಹಿತಿ. ಫರ್ದರ್ ಇನ್ವೆಸ್ಟಿಗೇಷನ್ ನಲ್ಲಿ ಉಳಿದಿದ್ದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಕೆಲವು ಕೇಸ್ಗಳೆಲ್ಲ ಇದೆ, ಹಳೆ ಕೇಸ್ಗಳು 307 ಅಂಥದ್ದೆಲ್ಲ. ಮತ್ತೆ ಇವನು ಈ ಮನೀಶು, ಚೇತನ್ ಮೇಲೆ ಕೂಡ, ಮನೀಶ್ ಮೇಲೆ ಕೂಡ ಹಳೇದು ಯಾವುದೋ ಒಂದು ಕೇಸ್ ಇದೆ ಇದೇ ಥರ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.